ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೀನು ಮನೆಗೆ ಬಂದಿಯಲ್ಲ ಕಂದ, ಇನ್ಮೇಲೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಯಾವುದೇ ಕಾರಣಕ್ಕೂ ನೀನ್ ಕೈ ತಪ್ಪು ಹೋಗೋದಕ್ಕೆ ನಾನಂತೂ ಬಿಡಲ್ಲ. ಯಾವಾಗ್ಲೂ ನೀ ನನ್ನ ಜೊತೆನೇ ಇರ್ಬೇಕು. ಅಯ್ಯೋ, ಸ್ವಲ್ಪ ಬಿಸಿ ಆಗೋಯ್ತಲ್ಲ, ಪಾಪ ಅವನಿಗೆ ಸುಡುತ್ತೆ. ನನ್ ಮುದ್ದುಗೆ ಬಿಸಿ ಬಿಸಿ ಹಾಲ್ ರೆಡಿ. ಕೃಷ್ಣ, ಅಯ್ಯೋ ಎಲ್ಲಿ ಹೋದ ಇವನು? ಕೃಷ್ಣ, ಕೃಷ್ಣ, ಡೋರ್ ಬೇರೆ ತೆಗ್ದಿಟ್ ಬಂದಿದ್ನಾ? ಅವನೇನಾದ್ರೂ ಹೊರಗಡೆ ಹೋಗಿದ್ದಾನ ಹೇಗೆ? ಅಯ್ಯೋ, ನನ್ ಬುದ್ಧಿಗಿಷ್ಟು. ಕೃಷ್ಣ, 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 ಏ ಕೃಷ್ಣ, ಕೃಷ್ಣ ಹೋಗ್ಬೇಡ, ನಿಂತ್ಕೋ. ಅಯ್ಯೋ, ನನ್ ಕೃಷ್ಣ ಹೋಗ್ತಿದ್ದಾನೆ. ನೀನ್ ನಿಂತ್ಕೋ ಅಂದ ತಕ್ಷಣ ನಿನ್ನ ಮಗು ನಿಲ್ಲಲ್ಲ ಕಣೆ. ನಾನ್ ಹಾಕಿದ ತಾಳಕ್ಕೆ ಕುಣಿಯೋ ಕೈಗೊಂಬೆ ನಿನ್ನ ಕೂಸು. ನಿನ್ನ ಕೈಗೆ ನಿನ್ನ ಮಗು ಸಿಗಲ್ಲ ಕಣೆ. ಕೃಷ್ಣ, ಇಲಿನ ಬೋನಿಗ್ ಬೀಳ್ಸಕ್ಕೆ ಒಡೆ ಆಸೆ ತೋರಿಸ್ತಾರಲ್ಲ, ಹಾಗೆ ನಾನು ನಿನಗೆ ಆಸೆ ತೋರಿಸ್ತಾ ಇದ್ದೀನಿ ಕಣೆ. ಕೃಷ್ಣ, ಕೃಷ್ಣ, ನನ್ನಿಂದ ನನ್ನ ತಂದೆ ಪ್ರೀತಿ ಕಿತ್ಕೊಂಡು ನಿನಗೆ, ನಿನ್ನ ಮಗು ಪ್ರೀತಿ ನಿನಗೆ ಯಾವತ್ತೂ ಸಿಗಕ್ ಬಿಡಲ್ಲ ನಾನು. ಕೃಷ್ಣ, ಕೃಷ್ಣ ನಿಂತ್ಕೋ. ಬಾ ಕೃಷ್ಣ, ಬಾ. ಕೃಷ್ಣ, ಕೃಷ್ಣ ನಿಂತ್ಕೋ. ಕೃಷ್ಣ, ಕೃಷ್ಣ, ಕೃಷ್ಣ ನಿಂತ್ಕೋ, ಓಡ್ಬೇಡ. ಕೃಷ್ಣ, ಬೀಳ್ತೀಯ, ನಿಂತ್ಕೋ. ಕೃಷ್ಣ, ಕೃಷ್ಣ ನಿಂತ್ಕೋ. ಅಯ್ಯೋ, ನನಗಾಗ್ತಿರೋದನ್ನೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಈ ಮನೇಲಿ ಇರೋಕೆ ನನಗ್ ಭಯ ಆಗ್ತಿದೆ. ಒಂದು ಕ್ಷಣ ಸೇಡು ಬೇಡ, ಏನು ಬೇಡ, ಇಲ್ಲಿಂದ ಓಡೋಗ್ಬಿಡೋಣ ಅನ್ನಿಸ್ತಾ ಇದೆ. ಪೂಜಾ, ಪೂಜಾ ಬಾಯ್ಲಿ, ನಾನು ನಿನ್ನ ಹತ್ರ ಏನೋ ಹೇಳ್ಬೇಕು. ಯಾಕೆಷ್ಟು ಗಾಬರಿ ಆಗಿದ್ಯಾ ಮೀರಾ? ನನಗ್ ರೂಮಲ್ಲಿ ಮಲ್ಕೊಳ್ಳೋದಕ್ಕೆ ಆಗ್ತಿಲ್ಲ, ತುಂಬಾ ಭಯ ಆಗ್ತಿದೆ. ಯಾಕೆ? ಅದು ಪ್ರಿಯಾ ದೆವ್ವ ಆಗಿದ್ದಾಳೆ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ದೆವ್ವ ಅಂತ ದೆವ್ವ, ಹೋಗ್ ಕೆಲ್ಸ ನೋಡು. ಅಯ್ಯೋ ಪೂಜಾ, ನಾನ್ ನಿಜ ಸುಳ್ಳು ಹೇಳ್ತಿಲ್ಲ, ನಾನ್ ನಿಜ ಹೇಳ್ತಾ ಇದ್ದೀನಿ. ಅವಳು ನಾನು ಎದುರುಗಡೆ ಬಂದಾಗ ಆಗ್ತಿದೆ, ನನಗ್ ಟಾರ್ಚರ್ ಮಾಡ್ತಿದ್ದಾಳೆ. ಅಯ್ಯೋ, ಈ ಕಾಲದಲ್ಲೂ ದೆವ್ವ ಭೂತ ಅಂತ ಹೇಳ್ತೀಯಲ್ಲ, ಅದೆಲ್ಲ ಸುಳ್ಳು, ಅದೆಲ್ಲ ಮೂಢನಂಬಿಕೆ. ಆ ಥರ ಎಲ್ಲ ಏನೂ ಇಲ್ಲ ಮೀರಾ. ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಾ? ಸುಳ್ಳು ಹೇಳ್ತಿದ್ಯಾ ಅಂತ ಅಲ್ಲ, ನೀನು ಕರ್ಣ ಭಾವನ್ ಮದ್ವೆ ಆಗಿದ್ಯಾ, ಅದಕ್ಕೆ ನಿನ್ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಪ್ರಿಯನ್ ಸ್ಥಾನಕ್ಕೆ ನಾನ್ ಬಂದ್ಬಿಟ್ಟಿದೀನಿ ಅನ್ನೋ ಭಯ ಕೂತ್ಕೊಂಡ್ಬಿಟ್ಟಿದೆ. ಆ ಭಯ ನಿಂಗೆ ದೆವ್ವ ಕಾಡ್ತಿದೆ ಅಷ್ಟೆ. ಅಷ್ಟ್ ಬಿಟ್ರೆ ಇದೆಲ್ಲ ಬರೀ ಬೋಗಸ್, ಸುಮ್ನೆ ಹೆದರ್ಕೋಬೇಡ. ಅಯ್ಯೋ, ನಾನು ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಒಂದ್ ನಿಮಿಷ ನೋಡು. ಅಯ್ಯೋ, ಏನಿದು ಮೀರಾ? ಇದೆಲ್ಲ ಆ ಪ್ರಿಯಾನೇ ಮಾಡಿದ್ದು. ಕರ್ಣ ಸರ್ನ ಮದ್ವೆ ಆದ್ನಲ್ಲ, ಅದಕ್ಕೆ ಅವಳಿಗೆ ತುಂಬಾ ದ್ವೇಷ ಇದೆ ನನ್ ಮೇಲೆ. ನಿಜನಾ? ಅಯ್ಯೋ ಹೌದು, ಅವಳ ಮುಖ ಬೇರೆ ಸುಟ್ಟಿತ್ತು. ಎಷ್ಟು ಸಾಕಲ್ವಾ ಅದು ಪ್ರಿಯಾ ಅಂತ ಹೇಳೋದಕ್ಕೆ. ನಿಜವಾಗ್ಲೂ ಈ ಗಾಯ ಎಲ್ಲ ಅವಳೇ ಮಾಡಿದ?
ಅಯ್ಯೋ ಹೌದು, ನನಗಂತೂ ಈ ಮನೇಲಿರೋದಕ್ ಭಯ ಆಗ್ತಿದೆ. ಮೋಸ್ಟ್ಲಿ ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅನ್ಸತ್ತೆ. ನಾವೆಲ್ಲರೂ ಸೇರ್ಕೊಂಡು ಅವಳಿಗೊಂದು ಪರಿಹಾರ ಪೂಜೆ ಮಾಡ್ಸಣ್ವಾ? ಥು, ಆ ಪಾಪಿಗೆ ನಾವು ಶಾಂತಿ ಪೂಜೆ ಮಾಡಿಸ್ಬೇಕಾ? ಇದೆಲ್ಲ ಅವಳು ಮಾಡಿದ ಕರ್ಮ. ಅದಕ್ಕೆ ಅವಳಿಗೆ ಒಳ್ಳೆ ಸಾವು ಸಿಕ್ಕಿಲ್ಲ, ಸತ್ ಮೇಲೆ ಮುಕ್ತಿನೂ ಸಿಕ್ಕಿಲ್ಲ. ದೆವ್ವಾಗ ಅಲ್ಲಿದ್ದಾಳೆ, ಅಲ್ಕೊಂಡ್ ಸಾಯ್ಲಿ ಬಿಡು. ನನ್ ಮಗುನ್ ಕೊಂದು ಪಾಪಿ ಅವಳು. ಪೂಜಾ, ಈ ತರ ಕೋಪ ಮಾಡ್ಕೊಂಡ್ ಕೂರಕ್ ಆಗಲ್ಲ. ಈ ಟೈಮು ಅಲ್ಲ. ನಾವು ನೆಮ್ಮದಿಯಾಗಿರ್ಬೇಕು ತಾನೆ. ಈ ಮನೇಲಿರೋದಕ್ಕೆ ನನಗ್ ಭಯ ಆಗ್ತಿದೆ ಅಲ್ವಾ? ಪರಿಹಾರ ಮಾಡಿಸ್ದೆ ಹೋದ್ರೆ ಪ್ರಿಯಾ ಮತ್ತೆ ಮತ್ತೆ ಬರ್ತಾನೆ ಇರ್ತಾಳೆ. ಹೌದಾ, ಸರಿ. ಅವಳು ಬಂದಾಗ ನಾನೊಂದ್ಸಲ ಕರಿ. ಸತ್ತಿರೋಳ್ನ ಇನ್ನೊಂದ್ಸಲ ಸಾಯಿಸ್ತೀನಿ. ಅಷ್ಟು ಕೋಪ ಇದೆ ನನ್ಗಳ ಮೇಲೆ. ಪಾಪ ನನ್ ಮಗು ಭೂಮಿಗೆ ಬರಕ್ ಮುಂಚೆನೆ ಅದನ್ನ ಕೊಂದ್ಬಿಟ್ಲು. ಕರ್ಮ ಅನ್ನೋದು ಹುಚ್ಚ ನಾಯಿ ಇದ್ದಂಗೆ, ಸತ್ ಮೇಲೂ ಬೆನ್ ಬಿಡೋದಿಲ್ಲ. ಹೆಸರಲ್ಲಿ ಪೂಜೆ ಮಾಡಿಸೋದು ಬೇಡ, ಏನು ಬೇಡ. ಹೀಗೆ ದೆವ್ವಾಗ ಅಲ್ಕೊಂಡ್ ಸಾಯ್ಲಿ, ಹಾಳಾದೋಳು. ಪೂಜಾ ಪೂಜಾ, ನನ್ ಮಾತ್ ಕೇಳು ಪೂಜಾ. ಸುಮ್ನೆ ನನ್ ತಲೆ ಕೆಡಿಸ್ಬೇಡ. ಮೊದ್ಲೇ ನನ್ ತಲೆ ಕೆಟ್ಟೋಗಿದೆ. ಅಲ್ಲ ಪೂಜಾ, ಅದು ಯಾಕಿಬ್ರು ಈ ರೀತಿ ಕಿತ್ತಾಡ್ತಿದ್ದೀರಾ? ಆ ಈ ಮೀರನ್ನೇ ಕೇಳಿ. ಅದೇನೋ ಪ್ರಿಯಾ ದೆವ್ವ ಆಗಿ ಬಂದಿದ್ದಾಳಂತೆ, ಶಾಂತಿ ಪೂಜೆ ಮಾಡಿಸ್ಬೇಕಂತೆ, ಏನೇನೋ ಹೇಳ್ತೀಯಾಳೆ. ಏನು ನಿನ್ನೆ ರಾತ್ರಿ ಸೇವಂತಿ ಭವಾನಿ ಅಮ್ಮನ್ನ ಕಂಡಂಗಾಯ್ತು ಅಂತ ಹೇಳಿದ್ಲ? ನಾನೆಲ್ಲೋ ನಿನ್ ಭ್ರಮೆ ಇರ್ಬೇಕು ಅಂತ ಹೇಳ್ದೆ. ಭ್ರಮೆ ಅಂತ ಹೇಳಕ್ ಆಗಲ್ಲ ಕಣೋ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಭವಾನಿ ಅಮ್ಮ ಇಲ್ಲಿಗೆ ಬಂದಿದ್ರು ಅಂತನಾ? ಅದ್ ಹಾಗಲ್ಲ ಅರ್ಜುನ, ಅವ್ರನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಆ ಭವಾನಿ ಅಮ್ಮ ದೈವಾಂಶ ಸಂಭೂತರು ಅಂತ.